ನಾವು ಭಗವಂತನ ಅನೇಕ ರೂಪಗಳಲ್ಲಿ ಆ ಮಹಾದೇವನ ಒಂದು ರೂಪವನ್ನು ನೋಡಿದಾಗ ಒಂದು ವಿಶೇಷವಾದಂತಹ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದಿದೆ. ಏನು ಅಂತ ಕೇಳಿದರೆ, ನಾವು ಪರಿವಾರ ಸಮೇತನಾಗಿರ್ತಕ್ಕಂತಹ ಶಿವನ, ಪರಮಶಿವನ ಒಂದು ಚಿತ್ರವನ್ನು ನೋಡಿದಾಗ ಆ ಚಿತ್ರದಲ್ಲಿ ಈಶ್ವರ, ಅಮ್ಮನವರು, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಈ 4 ದೇವರನ್ನು ನಾವು ನೋಡ್ತೀವಿ. ಮಾತ್ರವಲ್ಲ, ಈ 4 ದೇವರ ವಾಹನಗಳನ್ನು ಸಹ ನಾವು ನೋಡ್ತೀವಿ. ಅದರಲ್ಲಿ ಶಿವನ ವಾಹನ ವೃಷಭ, ಅಮ್ಮನವರ ವಾಹನವನ್ನು ಸಿಂಹವನ್ನು ನಾವು ನೋಡ್ತೀವಿ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಾಹನ ನವಿಲನ್ನು ನಾವು, ಮಯೂರವನ್ನು ನಾವು ನೋಡ್ತೀವಿ. ಅದೇ ಥರ ಗಣಪತಿಯ ವಾಹನ ಇಲಿಯನ್ನು ನಾವು ನೋಡ್ತೀವಿ. ಇದಿಷ್ಟು ವಾಹನಗಳಾಗಿ ಆ ಪ್ರಾಣಿಗಳನ್ನು ನಾವು ಆ ಪರಿವಾರದಲ್ಲಿ ನಾವು ನೋಡ್ತೀವಿ. ಮಾತ್ರವಲ್ಲ, ಶಿವನ ಕಂಠದಲ್ಲಿ ಸರ್ಪವನ್ನು ನೋಡ್ತೀವಿ, ಸರ್ಪಾಭರಣವನ್ನು ನೋಡ್ತೀವಿ. ಅಲ್ಲಿಗೆ ಆ ಈಶ್ವರನ ಪರಿವಾರದಲ್ಲಿ ನಾವು ನೋಡುವಂತಹದ್ದು, ನಮಗೆ ನೋಡಲಿಕ್ಕೆ ಸಿಗುವಂತಹದ್ದು 5 ಪ್ರಾಣಿಗಳು. ಒಂದು ಸಿಂಹ, ಒಂದು ವೃಷಭ, ಇಲಿ, ನವಿಲು ಮತ್ತು ಸರ್ಪ. ಈ 5 ಪ್ರಾಣಿಗಳನ್ನು ನಾವು ಅಲ್ಲಿ ಇರುವುದನ್ನು ನೋಡ್ತೀವಿ. ಈ 5 ಪ್ರಾಣಿಗಳಲ್ಲಿ 4 ಪ್ರಾಣಿಗಳು ಭಗವಂತನ ವಾಹನಗಳಾಗಿ ಸೇವೆಯನ್ನು ಮಾಡ್ತಾ ಇವೆ. ಒಂದು ಸರ್ಪವು ಭಗವಂತನ ಆಭರಣವಾಗಿ, ಭಗವಂತನಿಗೆ ಅಲಂಕಾರವಾಗಿ ಇರುವಂತಹ ಒಂದು ಭಾಗ್ಯವನ್ನು ಪಡೆದು ಭಗವಂತನ ಸೇವೆಯನ್ನು ಮಾಡ್ತಾ ಇವೆ. ಆದರೆ ವಾಸ್ತವವಾದ ಅಂಶ ಏನು ಅಂತ ಕೇಳಿದರೆ, ಲೋಕದಲ್ಲಿ ನಾವು ನೋಡಿದರೆ ಈ 5 ಪ್ರಾಣಿಗಳಲ್ಲಿ ಒಂದಕ್ಕೊಂದಕ್ಕೆ ಆಗುವುದಿಲ್ಲ, ಪರಸ್ಪರ ವೈರಿಗಳು. ಈ ಸಿಂಹಕ್ಕೂ ಮತ್ತು ಈ ವೃಷಭ ಈ ಜಾತಿಯ ಪ್ರಾಣಿಗಳಿಗಾಗುವುದಿಲ್ಲ, ಮತ್ತು ನವಿಲಿಗೂ ಸರ್ಪಕ್ಕೂ ಆಗುವುದಿಲ್ಲ. ಈ ನವಿಲು ಏನು ಮಾಡುತ್ತೆ, ಸರ್ಪವು ಸಿಕ್ಕಿದರೆ ಅದನ್ನು ಕೊಲ್ಲುತ್ತೆ. ಈ ಹಾವಿಗೂ ಮತ್ತು ಇಲಿಗೂ ಆಗುವುದಿಲ್ಲ. ಇಲ್ಲಿ ನಾವು ನೋಡುವಂತಹ ಪ್ರಾಣಿಗಳಲ್ಲಿ ಒಂದಕ್ಕೊಂದು ಪರಸ್ಪರ ಆಗುವುದಿಲ್ಲ, ವೈರಿಗಳಾಗಿರ್ತಕ್ಕಂತಹ ಪ್ರಾಣಿಗಳು. ಆದರೆ ಲೋಕದಲ್ಲಿ ಈ ಪ್ರಾಣಿಗಳ ಮಧ್ಯದಲ್ಲಿ ಕಾಣುವಂತಹ ವೈರ ಭಗವಂತನ ಆ ಚಿತ್ರದಲ್ಲಿ, ಭಗವಂತನ ಸನ್ನಿಧಿಯಲ್ಲಿ ಮಾತ್ರ ನಮಗೆ ಕಾಣುವುದಿಲ್ಲ. ಅಲ್ಲಿ ಆ ಎಲ್ಲ ಪ್ರಾಣಿಗಳು ಸಹ ತುಂಬ ಶಾಂತವಾಗಿ, ಯಾವುದೇ ವಿಧವಾದಂತಹ ವೈರಭಾವ ಇಲ್ಲದೆ, ತುಂಬ ಶಾಂತತೆಯಿಂದ, ತುಂಬ ಧನ್ಯತೆಯಿಂದ ಆ ಭಗವಂತನ ಸೇವೆ ಮಾಡಲಿಕ್ಕೆ ಅಲ್ಲಿ ಉಪಸ್ಥಿತರಾಗಿರುವುದನ್ನು ನಾವು ನೋಡ್ತಾ ಇರ್ತೀವಿ. ಅಂದರೆ ಭಗವಂತನಿಗೆ ವಾಹನವಾಗಿರುವುದು, ಭಗವಂತನಿಗೆ ಆಭರಣವಾಗಿರುವುದು ಅನ್ನೋದಕ್ಕಿಂತ ದೊಡ್ಡ ಸೇವೆ ಇನ್ನೊಂದು ಯಾವುದಿದೆ? ಅಷ್ಟು ದೊಡ್ಡ ಸೇವೆಯನ್ನು ಮಾಡಲಿಕ್ಕೆ ಆ ಎಲ್ಲ ಪ್ರಾಣಿಗಳು ಅಲ್ಲಿ ಬಂದಿವೆ. ಆದರೆ ಆ ಒಂದು ಸೇವೆಯನ್ನು ಮಾಡುವ ಹೊತ್ತಿಗೆ ಮಾತ್ರ ಯಾವುದೇ ವಿಧವಾದಂತಹ ವೈರ ಇಲ್ಲ. ಎಲ್ಲ ಪ್ರಾಣಿಗಳು ಸಹ ಐಕಮತ್ಯದಿಂದ ಇದ್ದು ವಿಶೇಷವಾಗಿ ಭಗವತ್ ಸೇವೆಯನ್ನು ಮಾಡ್ತಾ ಇವೆ. ಇಂತಹ ಒಂದು ಅದ್ಭುತವಾದ ಒಂದು ದೃಶ್ಯವನ್ನು ನಾವು ಆ ಭಗವಂತನ ಚಿತ್ರದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಾವು ತಿಳಿಬೇಕಾದಂಥದ್ದೇನು ಅಂತ ಕೇಳಿದರೆ, ಆ ಭಗವಂತನ ಸೇವೆಯನ್ನು ಮಾಡುವುದು ಅನ್ನೋದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಕಾರ್ಯ. ಅಂತಹ ಉತ್ಕೃಷ್ಟವಾದ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಐಕಮತ್ಯವನ್ನು ಹೊಂದಬೇಕು, ಎಲ್ಲರಲ್ಲೂ ಒಂದೇ ಅಭಿಪ್ರಾಯ ಅನ್ನೋದು ಬರಬೇಕು. ಅಲ್ಲಿ ಪುನಃ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅಭಿಪ್ರಾಯ ಭೇದ ಬರಬಾರದು. ಒಳ್ಳೆಯ ಕೆಲಸ ಆಗಬೇಕು, ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಭಾವನೆ ಮಾತ್ರವೇ ಅಲ್ಲಿರಬೇಕೇ ಹೊರತು ಅಲ್ಲಿ ಯಾವುದೇ ವಿಧವಾದಂತಹ ಭೇದ ಭಾವನೆಗಳಿಗೆ, ವೈಯಕ್ತಿಕವಾದಂತಹ ಭಾವನೆಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಇಂತಹ ಒಂದು ಆ ಸ್ವಭಾವ ಮನುಷ್ಯನಿಗಿರಬೇಕು ಅನ್ನುವುದನ್ನು ಅಲ್ಲಿ ನಾವು ನೋಡುವಂತಹ ವಾಹನಗಳಿಂದ ನಮಗೆ ಸಿಗುವಂತಹ ಒಂದು ಉತ್ತಮವಾದಂತಹ ಸಂದೇಶ. ಅದಕ್ಕೆ ನಮಗೆ ಸಂದೇಶ, ಅಂತಹ ಒಂದು ಸಂದೇಶ ನಮಗೆ ಆ ಭಗವಂತನ ಒಂದು ಪರಿವಾರದಿಂದ, ಆ ಪರಿವಾರ ಸಮೇತನಾಗಿರ್ತಕ್ಕಂತಹ ಭಗವಂತನಿಂದ ನಮಗೆ ಆ ಒಂದು ಸಂದೇಶ ಸಿಗುತ್ತೆ. ಆದ್ದರಿಂದ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇಷ್ಟು ದೊಡ್ಡ ದೇವಸ್ಥಾನವಾಗಿ ಇಷ್ಟೆಲ್ಲ ಉತ್ಸವಗಳು ಇದೆಲ್ಲವೂ ನಡೀತಾ ಇದೆ ಅಂತಂದರೆ ಅದರಲ್ಲಿ ಒಂದು ಐಕಮತ್ಯದಿಂದ ಕೂಡಿರುವಂತಹ ಎಷ್ಟೋ ಜನರ ಒಂದು ಪರಿಶ್ರಮ ಇದೆ ಇದರ ಹಿಂದೆ. ತುಂಬ ಜನ ಇಲ್ಲಿ ಬರ್ತಾರೆ, ಬಹಳ ಉತ್ಸವ ಚೆನ್ನಾಗಾಯಿತು, ಭಾಳ ಚೆನ್ನಾಗಿ ಬಂತು ದೇವಸ್ಥಾನ, ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ಅಷ್ಟನ್ನು ಮಾತ್ರವೇ ತುಂಬ ಜನ ಅಷ್ಟನ್ನೇ ನೋಡುವುದು. ಆದರೆ ಅದರ ಹಿಂದೆ ಇರತಕ್ಕಂಥ ಒಂದು ಪರಿಶ್ರಮ, ಅದರ ಹಿಂದೆ ಎಷ್ಟೊಂದು ಪರಿಶ್ರಮ ಇರುವುದರಿಂದಲೇ, ಎಲ್ಲರ ಒಂದು ಪರಿಶ್ರಮ, ಅವರವರು ಮಾಡಿರ್ತಕ್ಕಂಥ ಒಂದು ಪರಿಶ್ರಮ ಇರುವುದರಿಂದಲೇ ಅಷ್ಟು ಚೆನ್ನಾಗಿ ಇವತ್ತು ಈ ಒಂದು ಕಾರ್ಯಕ್ರಮವು ನಡೀತಾ ಇದೆ. ಆದ್ದರಿಂದ ನಮಗದು ಕಾಣುತ್ತೆ, ನಾವು ಅದನ್ನು ನೋಡ್ತೀವಿ. ತುಂಬ ಕಡಿಮೆ ಜನ ನೋಡ್ತಾರೆ, ನಾವು ಅದನ್ನು ನೋಡ್ತೀವಿ.
ಇಷ್ಟು ಚೆನ್ನಾಗಿದೆ ಅಂತಂದ್ರೇ ಅದರ ಹಿಂದೆ ಪರಿಶ್ರಮ ಅನ್ನೋದಿದೆ, ತುಂಬ ಜನರ ಒಂದು ಪರಿಶ್ರಮ ಅನ್ನೋದಿದೆ ಅನ್ನೋದು ಅದರ ಅರ್ಥ. ಯಾಕಂದರೆ ಯಾವುದೇ ಪರಿಶ್ರಮ ಇಲ್ಲದೆ ಯಾವುದೂ ಬರುವುದಿಲ್ಲ. ಯಾಕಂದರೆ ಭಗವಂತ ಹೇಗೆ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತಂದರೆ ನಮಗೆ ಬೇಕಾದ್ದನ್ನೆಲ್ಲ ಅಲ್ಲಲ್ಲೇ ಇಟ್ಟಿದ್ದಾನೆ, ಆದರೆ ಪರಿಶ್ರಮ ಇಲ್ಲದೆ ಸಿಗುವುದಿಲ್ಲ. ಆ ಥರ ಮಾಡಿದ್ದಾನೆ ಭಗವಂತ. ಎಲ್ಲವುದನ್ನು ಸೃಷ್ಟಿ ಮಾಡಿದ್ದಾನೆ, ಮನುಷ್ಯರಿಗೆ ಬೇಕಾಗಿರುವುದನ್ನೆಲ್ಲವುದನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲವುದನ್ನು ಹೇಳಿ ಆಗಿದೆ. ಆದರೆ ಅದು ಸಿಗಬೇಕು ಅಂತಂದರೆ ಮಾತ್ರ ಪರಿಶ್ರಮ ಪಡಬೇಕು. ಪರಿಶ್ರಮ ಪಡದೆ ಸಿಗಲಿಕ್ಕಿಲ್ಲ, ಅದು ಪ್ರಾಪ್ತವಾಗುವುದಿಲ್ಲ ಅನ್ನೋ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ. ಆ ಪರಿಶ್ರಮ ಮಾಡುವ ಶಕ್ತಿಯನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಆ ಪರಿಶ್ರಮವನ್ನು ಮಾಡಿ ಆ ಒಂದು ವಿಶೇಷವಾದಂತಹ ಐಕಮತ್ಯದಿಂದ ಸಾಧನೆಯನ್ನು ಮಾಡಿದಾಗ ಖಂಡಿತವಾಗಿಯೂ ನಮಗೆ ಉತ್ತಮವಾದಂತಹ ಫಲ ಪ್ರಾಪ್ತವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಈ ಒಂದು ಪ್ರಾಂತ್ಯದಲ್ಲಿ ಪ್ರಾಚೀನ ಕಾಲದಿಂದ ಬಂದಿರುವಂತಹ ಈ ಒಂದು ದೇವಸ್ಥಾನವನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿ ಅಲ್ಲಿ ಆ ಅತ್ಯಂತ ಸಂಪ್ರದಾಯಬದ್ಧವಾಗಿ ಸಂಪ್ರದಾಯ ಮತ್ತು ಶಾಸ್ತ್ರೋಕ್ತವಾದಂತಹ ಪರಂಪರೆಯಂತೆ ಇದನ್ನೆಲ್ಲ ಮಾಡ್ತಾ ಇರುವುದು ಭಾಳ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿಯೇ ಇಂತಹ ಒಂದು ಪ್ರದೇಶಕ್ಕೆ ಈ ಒಂದು ಸಂದರ್ಭದಲ್ಲಿ ನಮಗೆ ತುಂಬ ಕಾರ್ಯಕ್ರಮಗಳಿರುವುದರಿಂದ ತುಂಬ ಹೊತ್ತು ಇರಲಿಕ್ಕಾಗದೇ ಇದ್ದರೂ ಸ್ವಲ್ಪ ಸಮಯವಾದರೂ ಇಲ್ಲಿಗೆ ಬರಬೇಕು, ಇದನ್ನು ದರ್ಶನ ಮಾಡಿ ವಿಶೇಷವಾಗಿ ಎಲ್ರಿಗೂ ಆಶೀರ್ವಾದವನ್ನು ಮಾಡಿ ಹೋಗಬೇಕು ಅನ್ನುವಂತಹ ಒಂದು ಉದ್ದೇಶದಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ, ತದ್ವಾರ ಎಲ್ಲರಿಗೂ ಸಹ ಸಕಲ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಪ್ರಾಂತ್ಯಕ್ಕೂ ಮತ್ತು ಶೃಂಗೇರಿ ಶಾರದಾ ಪೀಠಕ್ಕೂ ತುಂಬ ಪ್ರಾಚೀನ ಕಾಲದಿಂದಲೂ ಸಹ ಒಂದು ಸಂಬಂಧ ಇದೆ. ಇಲ್ಲಿಯ ಶಿಷ್ಯ ಜನರಿಗೂ ಇಲ್ಲಿಯ ಭಕ್ತ ಜನರಿಗೂ ಶೃಂಗೇರಿ ಪೀಠಕ್ಕೂ ತುಂಬ ಕಾಲದಿಂದಲೂ ಸಹ ಒಂದು ಸಂಬಂಧ ಇದೆ. ಈ ಹಿಂದೆ ನಮ್ಮ ಗುರುಗಳು ಪರಮಗುರುಗಳು ಅವರೆಲ್ಲರೂ ಸಹ ಈ ಪ್ರಾಂತ್ಯಕ್ಕೆ ಆಗಮಿಸಿದರು. ಅದರಲ್ಲೂ ನಮ್ಮ ಪರಮಗುರುಗಳು ಅಂದರೆ ನಮ್ಮ ಗುರುಗಳು ಈ ಪೀಠದ 35ನೇ ಅಧಿಪತಿಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರು ಇಲ್ಲಿ ಆಗಮಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು. ತದನಂತರ ನಮ್ಮ ಗುರುಗಳು ಈ ಪ್ರಾಂತ್ಯದಲ್ಲಿ ಯಾತ್ರೆಗಳನ್ನು ಅನೇಕ ಬಾರಿ ಮಾಡಿದರು. ನಾವು ಸಹ ಈ ಪ್ರಾಂತ್ಯದಲ್ಲಿ ಅನೇಕ ಬಾರಿ ಸಂಚಾರವನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ 4 ಆಮ್ನಾಯ ಪೀಠಗಳಲ್ಲಿ, ನಮ್ಮ ಭಾರತ ದೇಶದ 4 ಆಮ್ನಾಯ ಪೀಠಗಳಲ್ಲಿ ಈ ಒಂದು ದಕ್ಷಿಣ ದಿಕ್ಕಿನ ಆಮ್ನಾಯ ಪೀಠವನ್ನು ಕರ್ನಾಟಕ ರಾಜ್ಯದಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಶಾರದಾ ಪೀಠವಾಗಿದೆ. ಹಾಗಾಗಿ ಇಂತಹ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರಿಗೂ ಈ ಪರಂಪರೆಗೂ ಮತ್ತು ಇಲ್ಲಿ ಜನರಿಗೂ ಸಹ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಹಾಗಾಗಿ ನಾವು ಅಲ್ಲಿಂದ ಆವಾಗವಾಗ ಇಲ್ಲಿ ಯಾತ್ರೆಗಳಿಗೆ ಬರುವುದು ಮತ್ತು ಇಲ್ಲಿಯ ಜನರು ಸಹ ಶೃಂಗೇರಿಗೆ ಆಗಮಿಸಿ ದರ್ಶನವನ್ನು ಮಾಡುವುದು ಅನ್ನೋದು ಸಹ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇಲ್ಲಿಯ ಕಿಶೋರ್ ಅವರು ಮತ್ತು ಕಿರಣ್ ಅವರು ಅವರೆಲ್ಲರಿಗೂ ಮತ್ತು ಅವ್ರ ಜೊತೆಗಿರ್ತಕ್ಕಂತಹ ಎಲ್ಲ ಭಕ್ತರು ಮತ್ತು ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹಕರಿಸಿದಂತಹ ಶ್ರಮಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ.